ಆಗ ಶ್ರೀರಾಮನು ಮಂದಹಾಸಯುಕ್ತವಾಗಿ ಒಮ್ಮೆ ಎಲ್ಲರನ್ನೂ ನೋಡಿ, ವತ್ಸ ಭರತ, ಯಾಕೆ ಕಣ್ಣೀರು ಸುರಿಸುತ್ತಿರುವೆ? ವ್ರತ ಮರುಗಬೇಡ. ನಾವು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿನ್ನಲ್ಲಿ ಹೇಳಿ ಬರಲಿಲ್ಲ. ನೀನು ದೇಶಾಂತರದಲ್ಲಿದ್ದುದರಿಂದ ಅದು ಸಾಧ್ಯವಾಗಲಿಲ್ಲ. ಈ ಸಕಲ ಜನರನ್ನು ಕೂಡಿಸಿಕೊಂಡು ನೀನು ತಮ್ಮನಾದ ಶತ್ರುಘ್ನನು ಇಲ್ಲಿಯವರೆಗೂ ಬಂದು ನಾವು ನಿಮ್ಮನ್ನೆಲ್ಲ ಒಮ್ಮೆ ನೋಡುವಂತಾದುದು ಸಂತೋಷವೇ. ಆದರೂ ವೃದ್ಧರಾದ ತೀರ್ಥರೂಪರನ್ನು ಬಿಟ್ಟು ನೀವಿಬ್ಬರೂ ಇಲ್ಲಿ ಬಂದುದು ವಿಹಿತವಲ್ಲ. ಕುಮಾರ, ಅವರು ಮೊದಲೇ ದುಃಖಿತರು. ನೀವು ಹಾಗೆ ಮಾಡಬಾರದಿತ್ತು. ನಾವು ಹೊರಟು ಬಂದ ಮೇಲೆ ಅವರ ಕ್ಷೇಮ ಸಮಾಚಾರವೂ ತಿಳಿಯದೆ ಅಡಿಗಡಿಗೆ ನಮಗೆ ವ್ಯಸನವಾಗುತ್ತಾ ಇತ್ತು. ಪ್ರಾಯ ನೀವಿಬ್ಬರೂ ಊರಿಗೆ ಬರುವವರೆಗೆ ಅವರ ಮನಸ್ಸು ಶಾಂತಗೊಂಡಿರಲಾರದು. ಇಬ್ಬರಲ್ಲಿ ಯಾರಾದರೊಬ್ಬನು ಅಲ್ಲಿ ನಿಂತು ಮತ್ತೊಬ್ಬನು ಬೇಕಿದ್ದರೆ ಇಲ್ಲಿಯವರೆಗೂ ಬಂದು ಹೋಗಬಹುದಿತ್ತು. ಆಗಲಿ ವತ್ಸ. ಹೇಗೆ ನಮ್ಮ ಅಗಲುಕೆಯಿಂದ ತೀರ್ಥರೂಪರು ಬಹುವಾಗಿ ಸೊರಗಿ ಹೋಗಿದ್ದಾರೆಯೇ? ನಗರದಲ್ಲೆಲ್ಲರೂ ಸುಕ್ಷೇಮಿಗಳೇ ಎಂದು ಕೇಳಿದನು. ಎಲ್ಲರೂ ನೆಲವನ್ನೇ ನೋಡುತ್ತಿದ್ದರು. ಭರತನು ಮಕ್ಕಳಂತೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದನು. ಶ್ರೀರಾಮನು ಅವನ ಮುಂದಲೆಯನ್ನು ಸವರುತ್ತಾ ಕಣ್ಣೀರನ್ನು ತೊಡೆಯುತ್ತಾ, ಯಾಕಪ್ಪ ಅಳುವೆ ಎಂದು ಮತ್ತು ಕೇಳಿದನು. ಭರತನು ಹೇಳಬೇಕೆಂದು ಬಾಯಿ ತೆರೆದರೆ ಮಾತುಗಳು ಕಂಠದಲ್ಲೇ ಉಳಿಯುತ್ತಿದ್ದವು. ಏನೋ ವಿಶೇಷವೇ ಇದೆ ಎಂದು ಅದರಿಂದ ತರ್ಕಿಸಿಕೊಂಡ ಶ್ರೀರಾಮನು ಭರತನ ಎರಡೂ ಭುಜಗಳನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು ಕುಲುಕಿ, ಹೇಳು, ಏನಾಗಿದೆ ವತ್ಸ, ಹೇಳು ಹೇಳು ಎಂದು ಬಹುವಾಗಿ ಕೇಳಿದ ಮೇಲೆ ಭರತನು ಬಿಡಿಬಿಡಿಯಾಗಿ ಜನಕನು ತೀರಿಕೊಂಡನೆಂದು ಭಿನ್ನಯಿಸಿಕೊಂಡನು. ತಂದೆಯ ಮರಣ ವಾರ್ತೆಯನ್ನು ಕೇಳಿ ಶ್ರೀರಾಮನ ಚಿತ್ತಸ್ಥೈರ್ಯವು ಶಿಥಿಲವಾಗಿ ದೇಹವು ಒಮ್ಮೆ ಕಂಪಿಸಿತು. ಕಣ್ಣು ಹನಿದುಂಬಿತು. ಮುಖವೂ ವಿವರ್ಣವಾಯಿತು. ನಿಂತಿದ್ದವನು ಕುಸಿದು ಹೋದನು. ಸೀತಾಲಕ್ಷ್ಮಣರು ಸಹಿಸಲಾರದೆ ಬಿದ್ದೇ ಹೋಗಿದ್ದರು. ಸ್ವಲ್ಪ ಹೊತ್ತಿನ ಬಳಿಕ ತಾನಾಗಿ ಸಾವರಿಸಿಕೊಂಡ ಶ್ರೀರಾಮನು, ಭರತ, ನೀನೇ ಭಾಗ್ಯಶಾಲಿಯು ಕಂದ. ತೀರ್ಥರೂಪರ ಕೊನೆಯ ಗಳಿಗೆಯಲ್ಲಿ ಅವರ ಸೇವೆ ಮಾಡಿ ಕೃತಾರ್ಥನಾದೆಯಲ್ಲ. ನನಗೆ ಆ ಭಾಗ್ಯವಿಲ್ಲ ಎಂದು ನುಡಿದನು. ಭರತನು ತಡೆದು ಬಿಕ್ಕಳಿಸುತ್ತಲೇ ತಾನು ಇದ್ದಿರಲಿಲ್ಲವೆಂದು ನಡೆದಿದ್ದ ಯಾವತ್ತೂ ವೃತ್ತಾಂತವನ್ನು ನಿವೇದಿಸಿಕೊಂಡನು. ಹಾಯ್ ವಿಧಿಯೇ ಎಂದು ಮರುಗುತ್ತಾ ಶ್ರೀರಾಮನು ತುಸು ಹೊತ್ತು ಕಣ್ಣನ್ನು ಮುಚ್ಚಿಕೊಂಡನು. ಸ್ವಲ್ಪ ಹೊತ್ತಿನ ಮೇಲೆ ತಾನೇ ಎಲ್ಲರನ್ನೂ ಸಮಾಧಾನಪಡಿಸಿ ಸೀತಾ ಲಕ್ಷ್ಮಣರೊಂದಿಗೆ ಸಮೀಪದಲ್ಲಿದ್ದ ಗಿರಿನದಿಯ ಬಳಿಗೈದಿ ಸ್ನಾನಕರ್ಮವನ್ನು ಪೂರೈಸಿದನು. ಆ ದಿವಸ ಹಾಗೆಯೇ ಉಪವಾಸದಲ್ಲಿದ್ದು ಮರುದಿನ ಶ್ರೀರಾಮನು ತಮ್ಮವರೊಂದಿಗೆ ಅದೇ ಹೊಳೆಯ ಬಳಿಗೈದಿ ಪೂಜ್ಯರ ಆದೇಶದಂತೆ ವಿಧಿಯುಕ್ತವಾಗಿ ಇಂಗುದೀ ಮರದ ಹಿಂದಿನಿಂದ ಪಿಂಡ ಪ್ರದಾನವನ್ನು ಮಾಡಿ ಮಹಾರಾಜನಾಗಿದ್ದ ತನ್ನ ತಂದೆಯ ಪ್ರೇತಕರ್ಮಗಳನ್ನು ಪೂರೈಸಿದನು. ಗೋವನ ಕಡೆಯವರು ಹೇರಳವಾಗಿ ತಂದೊಟ್ಟಿದ್ದ ಕಂದಮೂಲಗಳಿಂದಲೇ ಸಮಸ್ತರು ಹಸಿವನ್ನು ನೀಗಿಸಿ ಆ ದಿನವನ್ನು ಕಳೆದರು. ಮರುದಿನ ಅರುಣೋದಯಕ್ಕೆ ಸರಿಯಾಗಿ ಎದ್ದು ಸ್ನಾನಾದಿ ಅನುಷ್ಠಾನಗಳನ್ನು ತೀರಿಸಿ ಶ್ರೀರಾಮನು ಎಲ್ಲರನ್ನೂ ಬಳಿಯಲ್ಲಿ ಕುಳ್ಳಿರಿಸಿಕೊಂಡು, ನಮ್ಮ ಸಾಕೇತ ಸಾಮ್ರಾಜ್ಯದ ಹಿತೈಷಿಗಳೇ, ಯಾವುದು ಒಂದಲ್ಲ ಒಂದು ದಿನ ಆಗಲೇ ಬೇಕಾಗಿದೆಯೋ ಅದು ಆಗಿದೆ. ನಮ್ಮ ಮಹಾರಾಜರ ಮರಣಕ್ಕಾಗಿ ನೀವು ಯಾರೂ ದುಃಖಿಸಬಾರದು. ಮಹಾತ್ಮರಾದ ನಮ್ಮ ಹಿರಿಯರು ಸಮಗ್ರ ಸಾಕೇತವನ್ನಾಳಿ ಹೇಗೆ ಕೀರ್ತಿಕಾಯರಾಗಿ ತಂದರೋ ಹಾಗೆಯೇ ನಮ್ಮ ತೀರ್ಥರೂಪರು ಬಹುಕಾಲ ಸದ್ಧರ್ಮದಿಂದ ಪ್ರಜಾಪಾಲನೆಯನ್ನು ಮಾಡಿ ಈಗ ಕಾಲವಶರಾದರು. ಧರ್ಮಾತ್ಮನು ನಮ್ಮ ತಮ್ಮನೂ ಆಗಿರುವ ಈ ಭರತನು ಹಿರಿಯರ ಹೆಸರಿಗೆ ಕೊರತೆಯಾರದಂತೆ ರಾಜ್ಯವನ್ನು ಆಳುತ್ತಾನೆ. ನೀವೆಲ್ಲರೂ ಅವನ ಆಜ್ಞೆಯನ್ನೆಂತೋ ಅಂತೆಯೇ ಅವನನ್ನೂ ಸಹ ಸಂತೋಷದಿಂದ ಪಾಲಿಸುತ್ತಿರಬೇಕೆಂದು ಭಿನ್ನಯಿಸಿಕೊಳ್ಳುತ್ತೇನೆ. ಆದುದರಿಂದ ಅರಣ್ಯದಲ್ಲಿರಬಾರದ ನೀವೆಲ್ಲರೂ ಊರಿಗೆ ಹೋಗಿ ನನ್ನ ಬಿನ್ನಹದಂತೆ ಭರತನ ಪವಿತ್ರವಾದ ಆಳ್ವಿಕೆಯನ್ನು ಹೊಂದಿಕೊಳ್ಳಬೇಕೆಂಬುದೇ ನನ್ನ ಆಶಯವು ಎಂದನು. ಭರತನನ್ನು ಕುರಿತು, ತಮ್ಮ, ನೀನು ಶತ್ರುಘ್ನನು ಒಂದಾಗಿ ನಮ್ಮ ಅಯೋಧ್ಯೆಯ ಸಕಲ ಮನಜನದ ಆನಂದಕ್ಕೂ ಕಾರಣವಾಗಬೇಕು. ಧೈರ್ಯ ಶೌರ್ಯಗಳಲ್ಲಿ ನೀವು ಕಡಿಮೆಯವರಲ್ಲ.
ಪವಿತ್ರವಾದ ನಮ್ಮ ಮನೆತನದ ಮರ್ಯಾದೆಯನ್ನು ಕಾದು ರಕ್ಷಿಸುವ ಹೊಣೆಯೂ ನಿಮ್ಮ ಮೇಲಿದೆ. ಭರತ, ನಮ್ಮ ವನವಾಸಕ್ಕಾಗಿ ಆಗಲಿ ತೀರ್ಥರೂಪರ ಮರಣಕ್ಕಾಗಿ ಆಗಲಿ ನೀನು ವ್ಯಥಪಡಬಾರದು. ವಿಧಿಯ ಸಂಕೇತವೇ ಹಾಗೆ. ಮನುಷ್ಯನು ಹುಟ್ಟಿ ಬೆಳೆದು ಸಾಯತಕ್ಕ ಜೀವಿಯು. ಎಲ್ಲರಿಗೂ ಅದು ಇದ್ದೇ ಇದೆ. ಅದಕ್ಕಾಗಿ ಮರುಗಬಾರದು. ನಮ್ಮ ಇಕ್ಷಾಕು ಕುಲಸಾರ್ವಭೌಮರ ಆಳ್ವಿಕೆಯು ಅಸಾಧಾರಣವಾದದ್ದು. ಪೂಜ್ಯರಾದ ನಮ್ಮ ಹಿರಿಯರು ತಮ್ಮ ತಮ್ಮ ನಡವಳಿಕೆಯಿಂದಲೇ ಕಿರಿಯರಾದ ನಮಗೆ ಮೇಲ್ಪಂಕ್ತಿಯನ್ನೇ ಹಾಕಿಕೊಟ್ಟಿರುತ್ತಾರೆ. ನಾವು ಅದೇ ಮಾರ್ಗವನ್ನು ಅನುಸರಿಸಿ ಅವರ ಕೀರ್ತಿಯನ್ನು ಬೆಳಗಬೇಕು. ಈಗ ಇವರನ್ನೆಲ್ಲ ಊರಿಗೆ ಕರೆದುಕೊಂಡು ಹೋಗಿ ಶುಭ ಮುಹೂರ್ತವನ್ನು ನೋಡಿ ಪೂಜ್ಯರಾದ ವಸಿಷ್ಠರ ಅಪ್ಪಣೆಯನ್ನು ಪಡೆದುಕೊಂಡು ಸಿಂಹಾಸನವನ್ನೇರು, ರಾಜನಾಗಿ ವಿರಾಜಮಾನನಾಗು. ತನ್ನ ದೇಶದ ಜನರ ಅತ್ಯಂತ ಹಿತವನ್ನು ಸಾಧಿಸಿ, ಅಂತೆಯೇ ಅವರಿಗೂ ಅದನ್ನು ಸಾಧಿಸಲು ಅವಕಾಶವನ್ನಿತ್ತು ಪ್ರಜಾಪಾಲನೆಯನ್ನು ಮಾಡುವವನೇ ರಾಜನು. ಸರ್ವರ ಹಿತ ಸಂರಕ್ಷಣೆಯ ಹೊಣೆಯನ್ನು ಹೊತ್ತಿರಬೇಕಾದ ರಾಜನು ಧರ್ಮದರ್ಶಿಯಂತೆ ರಾಜ್ಯದ ಭಂಡಾರವನ್ನು ರಕ್ಷಿಸುತ್ತಿರಬೇಕು. ಅಷ್ಟ ದಿಕ್ಪಾಲಕರ ಅಂಶವು ಅರಸನಲ್ಲಿದೆ ಎಂಬುದು ಶಾಸ್ತ್ರ ಸಿದ್ಧಾಂತವು. ಇರಬೇಕಾದುದು ಇಲ್ಲದಿದ್ದಾಗ ಅದನ್ನು ಪ್ರಾಪ್ತಿಸಿಕೊಳ್ಳಬೇಕಾಗುವುದು ಅಗತ್ಯವು. ಅದಕ್ಕನುಗುಣವಾಗಿಯೇ ಅರಸನು ವರ್ತಿಸುತ್ತಿರಬೇಕು. ಇಂದ್ರನಂತೆ ದೇಶದ ಮಳೆ ಬೆಳೆಗಳಿಗೆ ಕಾರಣನಾಗಿ ಅದಕ್ಕೆ ಬೇಕಾದುದನ್ನಿತ್ತು ಅದರಿಂದ ಪಡೆಯಬೇಕಾದುದನ್ನು ಅದಕ್ಕಾಗಿಯೇ ಪಡೆಯಬೇಕು. ಅಗ್ನಿಯಂತೆ ತೇಜಸ್ಶಾಲಿಯಾಗಿರಬೇಕು. ಯಮನಂತೆ ದಂಡಧರನಾಗಿ ಶಿಕ್ಷಾರಕ್ಷೆಯ ಹೊಣೆಯನ್ನು ನಿರ್ವಹಿಸಬೇಕು. ನಿರುವತಿಯಂತೆ ಶಾಸನ ರೂಪದಿಂದ ಜನರ ಬೆನ್ನ ಮೇಲೆ ಕುಳಿತಿರಬೇಕು. ಅದಕ್ಕನುಗುಣವಾಗಿ ಅವರು ಹೊತ್ತಿರುವ ರಾಜ್ಯಶಾಸನ ವಾಹಕರಾಗಿ ನಿರ್ದಿಷ್ಟವಾದ ಗುರಿಯ ಕಡೆಗೆ ನಡೆಯುವಂತೆ ಸಾಂಕುಶತೆಯಿಂದ ವರ್ತಿಸಬೇಕು. ವರುಣನಂತೆ ರಾಜ ಸಂಬಂಧವುಳ್ಳ ರಾಗದ ಪಾಶವನ್ನು ತಳೆದು ಸಕಲಾಶ್ರಯ ಕಾರಣನಾಗಿರಬೇಕು. ವಾಯುವಿನಂತೆ ತನ್ನ ಪ್ರಭಾವವು ಅದರ ಉಪಯೋಗವು ಎಲ್ಲ ಕಡೆಯಲ್ಲಿಯೂ ಅನುಸ್ಕೂತವಾಗಿ ಇರುವ ಹಾಗೆ ಆಚರಿಸಬೇಕು. ಕುಬೇರನಂತೆ ರಾಜ್ಯದ ಸಂಪತ್ತನ್ನು ಸರ್ವ ವಿಧದಿಂದಲೂ ರಕ್ಷಿಸುತ್ತಿರಬೇಕು. ಈಶಾನನಂತೆ ಶತ್ರು ಭಯಂಕರನಾಗಿರಬೇಕು. ಇವೇ ಈ ಗುಣಗಳಿಲ್ಲದ ರಾಜನು ಸರ್ವಥಾ ರಾರಾಜಿಸಲಾರನು. ಸೂರ್ಯನು ಸಮುದ್ರದ ನೀರನ್ನು ತನ್ನ ಕಿರಣಗಳಿಂದ ಹೀರಿ ಮಳೆಯಾಗಿ ಸುರಿಸಿ ಭೂಮಿಯನ್ನು ತುಷ್ಟಿಪಡಿಸಿ ಹೆಚ್ಚಿನದನ್ನು ಪುನಃ ಸಮುದ್ರವನ್ನೇ ಸೇರುವಂತೆ ಹೇಗೆ ಮಾಡುತ್ತಾನೋ ಹಾಗೆಯೇ ಅವನ ವಂಶವು ನಾವು ದೇಶದ ಸಂಪತ್ತಿನ ಸಂಗ್ರಹ ಹಾಗೂ ವಿತರಣೆಯನ್ನು ಕೈಗೊಳ್ಳಬೇಕು. ರಾಜಕಾರಣದಲ್ಲಿ ಅನೇಕ ಸಂದೇಹಗಳು ಸಮಸ್ಯೆಗಳು ತಲೆದೋರುತ್ತಿರುವುದು ಸಹಜವು. ಮನುಷ್ಯರ ಬುದ್ಧಿಶಕ್ತಿಯು ಬೆಳೆದಂತೆ ಅದಕ್ಕನುಗುಣವಾಗಿ ರಾಜ್ಯ ವ್ಯವಸ್ಥೆಯೂ ಅದನ್ನು ಹೊಂದಿರಬೇಕು. ಅದನ್ನು ರೂಪಿಸುವಾಗ ಇಂತಹ ಸಮಸ್ಯೆಗಳು ಉದ್ಭೂತವಾಗುವುದು ಸ್ವಾಭಾವಿಕವು. ಏನೇ ಬರಲಿ ಮತ್ತೇನೇ ಆಗಲಿ ಎಲ್ಲವನ್ನೂ ಧರ್ಮದೃಷ್ಟಿಯಲ್ಲಿ ಪರಿಶೋಧಿಸಿಯೇ ತೀರ್ಮಾನಿಸಿಕೊಳ್ಳಬೇಕು. ಎಲ್ಲಕ್ಕೂ ಮೂಲವಾದುದು ಮತ್ತು ಶ್ರೇಷ್ಠವಾದುದು ಧರ್ಮವು. ಅದನ್ನು ಕಾಲಾನುಗತವಾಗಿ ಹೊಂದಿಸಿಕೊಂಡು ವ್ಯವಸ್ಥಾಪಿಸುವುದೇ ರಾಜನೀತಿಯು. ಅದರ ಪರಿಜ್ಞಾನವೇ ರಾಜಕಾರಣವು. ತತ್ವಹಿತವಾದ ವ್ಯವಹಾರವೇ ರಾಜಕೀಯವು. ಒಬ್ಬನ ವ್ಯವಹಾರವು ಇನ್ನೊಬ್ಬನಿಗೆ ಯಾವ ವಿಧದಿಂದಲೂ ಮಾರಕವಾಗದಂತೆ ನೋಡಿಕೊಳ್ಳುವುದೇ ಶಾಸನ ಧರ್ಮವು. ಒಬ್ಬ ರಾಜನ ಶಾಸನವು ಜನರಲ್ಲಿ ಅತೃಪ್ತಿಯನ್ನು ಹುಟ್ಟಿಸಿದರೆ ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ ಶಾಸನದ ತಪ್ಪೇ ಅಲ್ಲ ಜನರ ತಪ್ಪೇ ಎಂಬುದನ್ನು ನಿರ್ಧರಿಸಿಕೊಂಡು ವಿಹಿತ ಮಾರ್ಗವನ್ನು ಅಂಗೀಕರಿಸಬೇಕು. ಹಾಗೆಯೇ ಆ ಕುರಿತಾದ ಜ್ಞಾನವನ್ನು ಜನರಿಗೆ ಕೊಟ್ಟಲ್ಲದೆ ಯಾವ ಶಾಸನವನ್ನು ಬಲಾತ್ಕಾರವಾಗಿ ಅವರ ಮೇಲೆ ಹೇರಬಾರದು. ನಮ್ಮ ಹಿರಿಯರು ಇದೇ ತತ್ವ ನಿರೂಪಣೆಯಿಂದ ಸಾಕೇತವನ್ನಾಳಿ ಕೀರ್ತಿಶಾಲಿಗಳಾಗಿದ್ದಾರೆ. ವತ್ಸ, ಎಲ್ಲವನ್ನೂ ಪೂಜ್ಯರಾದ ವಸಿಷ್ಠರಲ್ಲಿಯೂ ಮಂತ್ರಿಗಳಲ್ಲಿಯೂ ಹಿರಿಯರಲ್ಲಿಯೂ ವಿಚಾರ ನಡೆಸಿ ಯುಕ್ತವಾದಂತೆ ರಾಜ್ಯಭಾರವನ್ನು ನಿರ್ವಹಿಸು. ಯಾರಿಗೂ ನೋವನ್ನುಂಟು ಮಾಡದಿರು. ದಂಡಿಸಬೇಕಾದಲ್ಲಿ ಹಿಂದೆಗೆ ಬೇಡ. ಅದಂಡ್ಯರನ್ನೆಂದಿಗೂ ಹಿಂಸಿಸಬೇಡ. ಹೋಗು ಕುಮಾರ, ಸದ್ಧರ್ಮದಿಂದ ರಾಜ್ಯ ಅಯೋಧ್ಯೆಯನ್ನಾಳು ಎಂದು ಬಹುವಿಧವಾಗಿ ಉಪದೇಶವನ್ನಿತ್ತನು. ವಿ ಎನ್ ಭಾಗವತ ಬರಬಳ್ಳಿ.